ಆದರ್ಶ ಆಸ್ಪತ್ರೆ ಉಡುಪಿ ಇದರ ಡಾಕ್ಟರ್ ಸುಹಾಸ್ ಜಿ ಕಾರ್ಡಿಯಾಲಜಿ ಹೃದ್ರೋಗ ತಜ್ಞರ ಹೊರರೋಗಿ ಕ್ಲಿನಿಕ್ ಅನ್ನು ಅದಮಾರು ಮಠದ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದವರು, ರೋಗಿಗಳು ಮೊದಲು ಆಸ್ಪತ್ರೆಗೆ ಬಂದಾಗ ಮೊದಲು ವೈದ್ಯರು ತಾಳ್ಮೆಯನ್ನ ತೋರಿಸಬೇಕು. ಹಾಗೆ ತಾಳ್ಮೆಯನ್ನ ತೋರಿಸಿದ್ದಲ್ಲಿ ರೋಗಿಯ ರೋಗ ಅರ್ಧಕ್ಕೆ ಗುಣವಾದಂತೆ. ಡಾಕ್ಟರ್ ಸುಹಾಸ್ ಜಿಸಿ ಅವರನ್ನ ರೋಗಿಗಳೇ ಹುಡುಕಿಕೊಂಡು ಬರುವಂತಹ ವಾತಾವರಣ ಆದರ್ಶ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಲಿ, ರೋಗಿಗಳಿಗೆ ಉತ್ತಮವಾದ ಚಿಕಿತ್ಸೆಯನ್ನ ನೀಡಿ ರೋಗಿಗಳು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಶುಭ ಹಾರೈಸಿದ್ರು. ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಅತಿಥಿ ಗಣ್ಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸುಮಾರು 15 ವರ್ಷಗಳಿಂದ ಕಾರ್ಡಿಯಾಲಜಿ ವಿಭಾಗ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಬಂದಿದೆ. ಬರೀ ಕಾರ್ಡಿಯಾಲಜಿ ಮಾತ್ರವಲ್ಲ, ಎಲ್ಲ ವಿಭಾಗದ ಚಿಕಿತ್ಸೆಯನ್ನು ನೀಡ್ತಾ ಇದೆ. ವೈದ್ಯರು ಉತ್ತಮವಾದ ಚಿಕಿತ್ಸೆಯನ್ನು ನೀಡ್ತಾ ಇದ್ದು, ಈ ನಿಟ್ಟಿನಲ್ಲಿ ಕಾರ್ಡಿಯಾಲಜಿ ವಿಭಾಗ ನಿರ್ಮಾಣ ಮಾಡಬೇಕು ಅಂತ ಕನಸು ಇಂದು ನನಸಾಗಿದೆ ಅಂತ ಅವರು ಹೇಳಿದ್ರು. ಬಳಿಕ ಡಾಕ್ಟರ್ ಶ್ರೀಕಾಂತ್ ಕೃಷ್ಣ, ಡಾಕ್ಟರ್ ವಿಶ್ವಕುಮಾರ್, ಡಾಕ್ಟರ್ ಸುಹಾಸ್ ಜೆಸಿ ಅವರಿಗೆ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ಆದರ್ಶ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಮಲಾ ಚಂದ್ರಶೇಖರ್, ಡಾಕ್ಟರ್ ಸುಹಾಸ್ ಜಿಸಿ, ಡಾಕ್ಟರ್ ಶ್ರೀಕಾಂತ್ ಕೃಷ್ಣ, ಡಾಕ್ಟರ್ ವಿಶ್ವಕುಮಾರ್, ಜಯಣ್ಣ, ರಚನಾ, ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರ್ಷಗಳ ಹಿಂದೆ ಆದರ್ಶ ಆಸ್ಪತ್ರೆ ಹೃದ್ರೋಗ ವಿಭಾಗ ಅಂತ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಒಬ್ಬನೇ ಹೃದ್ರೋಗ ತಜ್ಞ ಇಲ್ಲಿ ಸ್ಟಾರ್ಟ್ ಆಗುವಾಗ ಜಾಯ್ನ್ ಆಗಿದ್ದು. ಮತ್ತು ಕಾಲಕ್ರಮೇಣದಲ್ಲಿ ನನ್ನೊಂದಿಗೆ ಡಾಕ್ಟರ್ ವಿಶ್ವಕುಮಾರ್ ಅವರು ಕೈ ಜೋಡಿಸಿದರು. ಇವತ್ತು ಡಾಕ್ಟರ್ ಸುಹಾಸ್ ಅವರು ನಮ್ಮೊಂದಿಗೆ ಕೈ ಜೋಡಿಸ್ಲಿಕ್ಕಿದ್ದಾರೆ. ಇದು ಬಹಳಷ್ಟು ಸಂತಸದ ವಿಷಯ. ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ, ಹೇಗೆ ಮುಂದುವರಿದ ದೇಶಗಳಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ ಆದ ಪೇಷಂಟ್ ಕ್ಯಾಶುಯಾಲಿಟಿಗೆ ಬಂದರೆ ಕೆಲವೇ ನಿಮಿಷಗಳಲ್ಲಿ ಪೇಷಂಟನ್ನು ರೆಡಿ ಮಾಡಿ ಕ್ಯಾತ್ ಲ್ಯಾಬಿಗೆ ತಗೊಂಡು ಹೋಗಿ ಬ್ಲಾಕನ್ನು ಓಪನ್ ಮಾಡ್ತೇವೆ. ಅದೇ ಥರ ನಮ್ಮ ಆದರ್ಶ ಆಸ್ಪತ್ರೆ ಸಹ ಅದರಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೆ ಇಲ್ಲ. ಕೆಲವೇ ನಿಮಿಷಗಳಲ್ಲಿ ರೋಗಿಯನ್ನು ಕ್ಯಾಶುಯಾಲಿಟಿಯಿಂದ ICUಗೆ ಶಿಫ್ಟ್ ಮಾಡಿ ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿಯನ್ನು ನಾವು ದಿನನಿತ್ಯ ಮಾಡ್ತಾ ಇದ್ದೇವೆ. ಸೊ ಇದರಿಂದಾಗಿ ಸಾವಿರಾರು ಸಂಖ್ಯೆಯ ರೋಗಿಗಳು ಉಡುಪಿ ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆಗಳಿಂದ ಬಂದು ಇಲ್ಲಿ ಗುಣಮುಖರಾಗಿ ಹೋಗಿದ್ದಾರೆ. ಬಹಳಷ್ಟು ರೋಗಿಗಳ ಜೀವ ಉಳಿಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇದು ಅತ್ಯಂತ ಹೆಮ್ಮೆಯ ವಿಷಯ. ಈ ನಮ್ಮ ಆಸ್ಪತ್ರೆಯಲ್ಲಿ ಆ ಥರ ಹೃದಯ ಸ್ತಂಭನ ಆದಾಗ ಬೇರೆಲ್ಲ ಆಸ್ಪತ್ರೆಗೆ ವಿಶೇಷವಾಗಿ ನಮ್ಮಲ್ಲಿ ಪ್ರಥಮವಾಗಿ ಆ ರೋಗಿಗೆ ಚಿಕಿತ್ಸೆಯನ್ನು ನೀಡುವಂಥವರು ನಮ್ಮ ಆಸ್ಪತ್ರೆಯ ಪ್ರಧಾನವಾಗಿ ಇರುವಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು ವಿದಿನ್ 1 ಮಿನಿಟಲ್ಲಿ ಆ ಕ್ಯಾಶುಯಾಲಿಟಿಯಲ್ಲಿ ಆ ಪೇಷಂಟಿನ ಆರೈಕೆಗೆ ಹೃದಯ ಸ್ತಂಭನ ಆದಾಗ CPR ಎನ್ನುವಂತಹ ಏನಿರ್ಬೋದು, ಏನು ತೀವ್ರ ಚಿಕಿತ್ಸೆ ಬೇಕಾಗಿರುವಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ಬಂದು ಅಲ್ಲಿ ಟ್ರೀಟ್ಮೆಂಟ್ ಸಿಗುವಂಥ ಪೇಷಂಟಿಗೆ ಸಿಗುವಂಥವರು ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು. ಅನೇಕರ ಜೀವ ರಕ್ಷಣೆಯಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಇದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸುಹಾಸ್ ಅವರು ಇವತ್ತು ಕಾರ್ಡಿಯಾಲಜಿ ವಿಭಾಗಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಅಂದರೆ ನಾವೊಂದು ವಿಷನನ್ನು ಇಟ್ಕೊಂಡಿದ್ದೇವೆ. ಅದನ್ನು ನಾನು ನಿಮ್ಮ ಮುಂದೆ ಎಲ್ಲ ಬಿಚ್ಚಿಡಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಕಾರ್ಡಿಯಾಲಜಿ ವಿಭಾಗದಲ್ಲಿ ಈಗ ನಾವು ಆಂಜಿಯೋಪ್ಲಾಸ್ಟಿಯನ್ನು ಮಾಡ್ತಾ ಇದ್ದೇವೆ. ಕ್ಲಿಷ್ಟಕರವಾದ ಆಂಜಿಯೋಪ್ಲಾಸ್ಟ್, ಅದಕ್ಕೆ ನಾವು ಆ್ಯಕ್ಚುಲಿ IOS ಅಂತ ಹೇಳ್ತೇವೆ, OCT ಅಂತ ಹೇಳ್ತೇವೆ. ಅಂದರೆ ಸಾಕಷ್ಟು ಪದಗಳು ಅದಕ್ಕೆ ಹಾಳಾಗ್ತಾ ಹೋಗ್ತದೆ. ಅವೆಲ್ಲ ಒಂದು ಇದನ್ನು ನಾವು ಇವತ್ತಿನಿಂದ ಮಾಡೋಕ್ಕೆ ಶುರು ಮಾಡ್ತೇವೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಅದನ್ನು ನಿಜವಾಗ್ಲೂ ನಮ್ಮ ಶ್ರೀಕಾಂತ್ ಅವರು, ಸುಹಾಸ್ ಅವರು ಮತ್ತು ವಿಶ್ವ ಅವರು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ಒಂದನೇದು. ಮತ್ತು ಎರಡನೇದು, ದೇವರ ಅನುಗ್ರಹ ಇದ್ದರೆ ಮೋಸ್ಟ್ ಪ್ರಾಬಲಿ ನನಗೆ 1 ವರ್ಷದಲ್ಲೇ ಯಾವ ಉತ್ತಮವಾದ ಒಬ್ಬ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಇದ್ದರೆ ಕಾರ್ಡಿಯೋಥೊರಾಸಿಕ್ ಯೂನಿಟನ್ನು ಕೂಡ ಶುರು ಮಾಡುವಂಥ ಒಂದು ಆಸೆಯನ್ನು ನಾವು ಇಟ್ಕೊಂಡಿದ್ದೇವೆ. ಸೊ ಕಾರ್ಡಿಯೋಥೊರಾಸಿಕ್ ಯೂನಿಟ್ ಬಂದರೆ ಸೊ ಇಟ್ಸ್ ಎ ಫುಲ್ ಫ್ಲೆಡ್ಜ್ ಕಾರ್ಡಿಯೋಥೊರಾಸಿಕ್ ಆಗ್ತದೆ. ಎಲ್ಲ ಏನೇನು ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಏನೇನು ಒಂದು ಕಾರ್ಡಿಯಾಲಜಿ ವಿಭಾಗದಲ್ಲಿ ಮಾಡಲಿಕ್ಕಾಗ್ತದೆ ಎಲ್ಲ ವಿಭಾಗವನ್ನು ಆದರ್ಶ ಆಸ್ಪತ್ರೆಯಲ್ಲಿ ಮಾಡಲಿಕ್ಕಾಗ್ತದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳಬೇಕು ಅಂತ ಹೇಳಿದರೆ,
ನಮ್ಮ ವಿಶು ಮತ್ತು ಶ್ರೀಕಾಂತ್ ಅವರು ಸ್ವಲ್ಪ ಒಂದು ಅನಿಸಿಕೆ ಇತ್ತು, ಅಯ್ಯೋ ಮಗ ಬಂದ್ಬಿಟ್ರೆ ನಮ್ಮನ್ನು ಎಲ್ಲಿ ಇದು ಮಾಡ್ತಾರೆ ಸರ್ ಅಂತ ಹೇಳ್ಬಿಟ್ಟು. ಅದು ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಆಸೆ ಜಾಸ್ತಿ ಇದೆ, ನಮ್ಮ ವಿಷನ್ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದರೆ ಇನ್ಫ್ಯಾಕ್ಟ್ ನನ್ನ ಇನ್ನೊಬ್ಬ ಮಗ ಸುದೀಪ್ ಅವನು ಕೂಡ ಕಾರ್ಡಿಯಾಲಜಿನೇ ಮಾಡ್ತಾ ಇದ್ದಾನೆ, DM ಕಾರ್ಡಿಯಾಲಜಿನೇ ಮಾಡ್ತಾ ಇದ್ದಾನೆ. ನಾನು ಹೇಳಿದೆ, ಸುದೀಪ್ ನೀವು ಎಲ್ಲಪ್ಪ ಅಣ್ಣ ಇದ್ದಾರೆ, 3 ಜನ ಇದ್ದಾರೆ, ನೀನು ಬೇರೆ ಏನಾದರೂ ಸ್ಪೆಷಾಲಿಟಿ ಮಾಡು. ಇಲ್ಲ ಅಂದರೆ ಮೋಸ್ಟ್ ಪ್ರಾಬಬಲಿ ನನಗೆ ಒಂದು ಇಷ್ಟ ಇತ್ತು, ಕಾರ್ಡಿಯಾಲಜಿಸ್ಟ್ ಆಗಬೇಕು, ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು. ಕಾರಣಾಂತರಗಳಿಂದ ನಾನು ಫಿಸಿಷಿಯನ್ ಆಗಿ ಉಳ್ಕೊಂಡೆ. ಮೋಸ್ಟ್ಲಿ ನನ್ನ ಏನು 2 ಮಕ್ಕಳಿದ್ದಾರೆ, ಎಸ್ಪೆಷಲಿ ಅವರ ಅಮ್ಮನ ಆಶೀರ್ವಾದ, ನನ್ನ ಆಶೀರ್ವಾದ ಯಾವಾಗಲೂ ಇರ್ತದೆ. ಅವರ ಅಮ್ಮನ ಒಂದು ಪರಿಣಿತ, ಅಂದರೆ ಅವರು ಅಷ್ಟು ಚೆನ್ನಾಗಿ ಮಕ್ಕಳನ್ನ ಟ್ರೈನ್ ಮಾಡಿದರು. ಆ ಟ್ರೈನ್ ಮಾಡಿ ಇವತ್ತು ಮಕ್ಕಳುಗಳು ಅಷ್ಟು ಉತ್ತಮವಾಗಿ ಓದಿ ಈ ದಿವಸ ತನ್ನ ತಂದೆ ತಾಯಿಗಳಲ್ಲೇ ಸರ್ವಸ್ವವನ್ನು ಕಂಡವ, ತನ್ನ ತಂದೆ ತಾಯಿಗಳ ಮೇಲೆ ಅಷ್ಟು ಶ್ರದ್ಧೆ ಇಟ್ಟು ತಂದೆ ತಾಯಿಗಳನ್ನು ಪ್ರೀತಿಸಿದ್ದಕ್ಕೆ, ಅವರನ್ನು ಭಜಿಸಿದ್ದಕ್ಕೆ, ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಅವರಿಗೆ ದುಡ್ಡು ಕೊಟ್ಟು ಸಿಕ್ಕಿದ ಸೀಟಲ್ಲ, ಸ್ವಯಂ ಬುದ್ಧಿಮತ್ತೆಯಿಂದ ಪಡೆದಿರತಕ್ಕಂಥ ಸೀಟು. ಆದ್ದರಿಂದ ಹೇಗೆ ತಂದೆ ತಾಯಿಗಳಲ್ಲೇ ಸರ್ವಸ್ವವನ್ನು ಕಂಡದ್ದಕ್ಕೆ ಗಣೇಶನ ಬಳಿಗೇನೆ ಜನಗಳೆಲ್ಲ ಹೋಗಿ ಪೂಜೆ ಅರ್ಪಿಸಿದ್ರು, ಅದೇ ರೀತಿಯಲ್ಲಿ ಚಂದ್ರಶೇಖರ ದಂಪತಿಗಳಲ್ಲಿ ಸರ್ವಸ್ವವನ್ನು ಕಂಡಿರತಕ್ಕಂಥ ಸುಹಾಸನನ್ನೇ ಪೇಷಂಟ್ಗಳು ಹುಡುಕಿಕೊಂಡು ಬರತಕ್ಕಂಥ ವಾತಾವರಣ ಈ ಆಸ್ಪತ್ರೆಯಲ್ಲಿ ಬರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ಒಳ್ಳೆಯ ಕೈಗುಣ ಇರಲಿ. ನಾನು ಪ್ರತಿ ಸಲನೂ ಹೇಳೋದುಂಟು, ಪೇಷಂಟ್ಗಳು ಬಂದಾಗ ವೈದ್ಯ ಮಾಡಬೇಕಾದ್ದು ಏನು ಅಂತಂದರೆ ಮೊದಲು ಪೇಷನ್ಸ್ ತೋರಿಸಬೇಕಷ್ಟೆ. ಹಾಗೆ ಪೇಷನ್ಸ್ ತೋರಿಸಿದ ವೈದ್ಯ ರೋಗಿಯ ಕಾಯಿಲೆ ಅರ್ಧಕ್ಕರ್ಧ ವಾಸಿಯಾಯಿತು ಅಂತ ಅರ್ಥ. ಧನ್ವಂತರಿ ನಾಮಕ ಭಗವಂತ ನಿನ್ನಲ್ಲಿ ಸನ್ನಿಹಿತನಾಗಲಿ. ನಮ್ಮಲ್ಲಿ 2 ಕಡೆ ಆದರ್ಶ ಅಂತ ಪ್ರಯೋಗ. ಒಂದು ರಾಮಚಂದ್ರನಲ್ಲಿ ಆದರ್ಶ ಶಬ್ದದ ಪ್ರಯೋಗ ಉಂಟು. ಆದರ್ಶ ಪುರುಷೋತ್ತಮ ರಾಮಚಂದ್ರ ಅಂತ ಜನಗಳ ಜೊತೆ, ತಂದೆ ತಾಯಿಗಳ ಜೊತೆ, ತಮ್ಮಂದಿರ ಜೊತೆ, ಹೆಂಡತಿಯ ಜೊತೆ, ಪ್ರಜೆಗಳ ಜೊತೆ, ಪರಕೀಯನ ಜೊತೆ ಹೇಗೆ ವ್ಯವಹಾರ ಮಾಡಬೇಕೆನ್ನುವುದನ್ನು ಇಡೀ ಪ್ರಪಂಚಕ್ಕೆ ಕಲಿಸಿಕೊಟ್ಟವ ರಾಮಚಂದ್ರ. ಆದ್ದರಿಂದ